ಹಲ್ಲೆಲೂಯಾ. ದೇವರ ಸ್ತೋತ್ರವಾಗಲಿ. ಒಳ್ಳೆ ವಚನವನ್ನು ದೇವರು ಕೊಟ್ಟಿದ್ದಾರೆ. ಫಿಲಿಪಿಯ 4 ಅದರಲ್ಲಿ 13 ಏನು ಹೇಳ್ತಾರೆ ದೇವ್ರ ವಿಷಯದ ಒದ್ದ ಭಕ್ತನ ಏನು ಕೋರಿಕೆ ಅಂತಂದರೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದು ಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನೋಡ್ರಿ, ನಾವು ಕಷ್ಟ ದುಃಖ ಒಂದೊಂದು ಕೆಲಸ ಆಗಲು ಸೊ ಆದ್ರೆ ಭೀ ನಾವೇನು ವರ್ಣನೆ ಮಾಡ್ಬೇಕು ನಮ್ಮ ಬಾಯಿಲಿಂದ ಅಂದ್ರೆ, ನಾವು ಸೃಷ್ಟಿಕರ್ತ ಯೇಸು ಕ್ರಿಸ್ತ ನಮ್ಮ ಜೊತೆ ಇರುವಾಗ ನಾವು ಎಲ್ಲ ಕೂಡ ಮಾಡಬಹುದು. ಯಾವುದು ನಮ್ಮಿಂದ ಆಗಲ್ಲ ಅದು ಕೂಡ ನಾವು ಮಾಡಬಹುದು. ಹೇಗೆಂದರೆ, ಆತನ ಬಲ, ಆತನ ಮೇಲೆ ಇಟ್ಟಂಥ ನಂಬಿಕೆದಿಂದ ನಾವೇನು ಮಾಡ್ಬೋದು, ಅದೆಲ್ಲ ಶಕ್ತನಾಗಿದ್ದೇನೆ ಅಂದರೆ ಖಂಡಿತ ನಾವು ಮಾಡ್ತೆ ಎಂಬ ಕಾನ್ಫಿಡೆಂಟ್ ನಮ್ಮ ಹತ್ರ ಈ ವಚನದಿಂದ ಬರ್ತದೆ. ಸೊ ನಮ್ಮಿಂದ ಯಾವುದು ಆಗಲ್ಲ ಅಂತ ನಾವು ಯಾವಾಗ ಭೀ ಅನ್ಬಾರ್ದು. ಏನಂತ ವರ್ಣನೆ ಮಾಡಬೇಕು, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಇದು ವಚನ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಶಕ್ತಿ, ದೊಡ್ಡ ಅದ್ಭುತ. ಯಾವ್ದು ನಮ್ಮಿಂದ ಆಗಲ್ಲ ಜನ ಅಂತಾರೆ, ಅದು ನಾವು ಮಾಡ್ತೇವೆ ಎಂಬ ವಿಶ್ವಾಸದ ಒಂದು ವಾಕ್ಯದಿಂದ ನಮ್ಗೆ ಬಲ ಸಿಗ್ತದೆ. ಸೊ ದೇವರೇ ಸ್ತೋತ್ರವಾಗಲಿ. ಇಂಥ ಒಳ್ಳೆ ವಾಕ್ಯ ಕೊಟ್ಟಾರೆ. ಯಾರಿಗೆ ನಿಮಗೆ ಅದು ಆಗಲ್ಲಂತ ನೀವು ಶಕ್ತರ್ ಇಲ್ಲಂತ ನೀವು ನಿಮ್ಮ ಸೆಲ್ಫಿಗೆ ನೀವು ತಿಳ್ಕೊತೀರಿ, ಅದು ಹಾಗೆ ಈ ವಚನ ನೀವು ಗಮನ ಮಾಡಿದ್ರೆ, ಈ ವಚನ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾ, ಈ ವಚನ ನೀವು ಹಿಡ್ಕೊಂಡು ಹೋದರೆ ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ಕಾರ್ಯಗಳು ಕೂಡ ಆಗಬಹುದು. ಸೊ ದೇವ್ರಲಿಂದ ಯಾವುದು ಭೀ ಅಸಾಧ್ಯ ಇಲ್ಲ ರೀ. ಸೊ ಅದಕ್ಕೆ ನಾವೇನು ಮಾಡಬೇಕು, ಆತ ಬಲದಿಂದ, ಆತ ಶಕ್ತಿದಿಂದ, ಆತನ ನಮ್ಮ ಜೊತೆ ಇದಾನಂದು ನಾವು ಆ ಕೆಲಸಗಳು ಮಾಡಿದೆವು ಅಂದ್ರೆ